ಮೂಡೋದು ಒಂದಷ್ಟು ಅಕ್ರಮಗಳದ್ದು ಹೇಳ್ತಾ ಇದ್ರಿ, ಏನಾಯ್ತು ಅಂತ? ಸರ್, ಈಗ ನಾನು ಮಾನ್ಯ ಆಯುಕ್ತರು ಅವ್ರ ಪಾಪ ಈಗ ಬಂದು ಒಂದು 6 ತಿಂಗಳೂ ಆಗಿಲ್ಲ ರಘುನಂದನ್ ಅವರು, ಅವ್ರಿಗೆ ಒಂದು ಕಂಪ್ಲೇಂಟ್ ದೂರನೂ ಸಹ ನೀಡಿದ್ದೇನೆ, ಹಾಗೂ ಲೋಕಾಯುಕ್ತಗೂ ಸಹ ಒಂದು ದೂರನ್ನು ಕೊಟ್ಟಿದ್ದೇನೆ. ಏನಿದು ಹಗರಣಗಳಂದರೆ, ಶ್ರೀರಾಮ್ಪುರ 3ನೇ ಹಂತ ಸರ್ವೆ ನಂಬರ್ 127/3ರಲ್ಲಿ 2 ಎಕರೆ 19 ಗುಂಟೆ ಜಮೀನನ್ನು ದಿವಂಗತ ಲೇಟ್ ಹೊನ್ನೇಗೌಡ ಎಂಬುವರು ಹೊಂದಿರ್ತಾರೆ. ಇವರು 91-92ನೇ ಇಸ್ವಿಲಿ ಪ್ರಾಧಿಕಾರಕ್ಕೆ ಪರಸ್ಪರ ಒಪ್ಪಂದದ ಮೇಲೆ 2 ಎಕರೆ 19 ಗುಂಟೆಯನ್ನು ಪ್ರಾಧಿಕಾರಕ್ಕೆ ಕೊಟ್ಟು ಆ ಜಮೀನಿನ ಬದಲಾಗಿ ಹಣವನ್ನು ಮತ್ತು 2 ನಿವೇಶನ, ಪ್ರೋತ್ಸಾಹ ನಿವೇಶನ, ಲ್ಯಾಂಡ್ ಯೂಸರ್ ಸೈಟ್ ಅಂತಾರೆ, ಎರಡನ್ನು ಪಡ್ಕೊಂಡಿರ್ತಾರೆ. ಒಂದು 40-60, ಒಂದು 20-30, ಎರಡನ್ನು ಪಡ್ಕೊಂಡಿರ್ತಾರೆ 2 ಎಕರೆ 19 ಗುಂಟೆ ಜಮೀನಿಗೆ. ತದನಂತರ 2020-21 ಇಸ್ವಿಲಿ ULC ಅಂತ ಹೇಳ್ಬಿಟ್ಟು ಸುಳ್ಳು ಡಾಕ್ಯುಮೆಂಟ್ನ ಕೊಟ್ಟು ತಾಲೂಕು ಆಫೀಸಲ್ಲಿ 14 ಗುಂಟೆಗೆ ಖಾತೆನ ಕುಣಿಸ್ಕೊತಾರೆ. ಯಾರು? ಹೊನ್ನೇಗೌಡರು ಪತ್ನಿ, ಧರ್ಮಪತ್ನಿ ಅಂತ ಜಯಮ್ಮ ಎಂಬುವರು. 2021ರಲ್ಲಿ 14 ಗುಂಟೆ ಏನು ಪ್ರಾಧಿಕಾರದ ಆಸ್ತಿ ಇದೆ, ಈ ಜಾಗನ ತಮ್ಮ ಹೆಸರಿಗೆ ಅಕ್ರಮ ಖಾತೆ ಮಾಡಿಸ್ಕೊಂಡು 2021ರಲ್ಲಿ ಖಾತೆ ಆದಂಥ ಜಮೀನಿಗೆ ಮತ್ತೆ 2028ರಲ್ಲಿ ತನ್ನ ಮಕ್ಕಳುಗಳಾದ ಇಂದಿರಾ, ರೂಪಾ, ಅರ್ಚನಾ, ಶ್ರೀನಿವಾಸ್ ಇವರಿಗೆ 2 ಗುಂಟೆ ಥರ ತಲಾ ಹಂಚಿಕೆ ಮಾಡಿ ವಿಭಾಗ ಮಾಡ್ಕೋತಾರೆ. ಇಲ್ಲಿ ತನಕ ನೀವು 92-93ರಲ್ಲಿ ಪ್ರಾಧಿಕಾರ ಏನು 2 ಎಕರೆ 19 ವಶಪಡಿಸ್ಕೊಳ್ತೋ ಈ ಜಮೀನ ಹೆಂಗೆ ನೀವು ಅವ್ರಿಗೆ 14 ಗುಂಟೆ ಖಾತೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರಿ ಅನ್ನೋದು ನನ್ನ ಪ್ರಶ್ನೆ, ಮೊದಲನೇದಾಗಿ. ಎರಡನೇದೇನೆಂದರೆ, ಅಲ್ಲಿ ಲೇಔಟ್ ಆಗಿ ಮನೆಗಳು ಕಟ್ಕೊಂಡು ಜನ 20-30 ವರ್ಷದಿಂದ ಡೆವಲಪ್ ಆಗಿರೋ ಜಾಗದಲ್ಲಿ ಇದುವರೆಗೂ ಸಹ ನೀವು ಆ ಲ್ಯಾಂಡನ್ನು ಯಾಕೆ ಬಳಸ್ಕೊಂಡಿಲ್ಲ? ಯಾಕೆ ಅದನ್ನು ಸೈಟಾಗಿ ನಿವೇಶನ ಮಾಡಿಲ್ಲ? ನೀವು ಇಂಜಿನಿಯರಿಂಗ್ ಸೆಕ್ಷನ್ ಏನು ಮಾಡ್ತಾ ಇದ್ದಾರೆ? ಇದು ಯಾರು ಅವತ್ತು ಇಂಜಿನಿಯರ್ ಇದ್ರೋ ಅವ್ರನ್ನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ ನಾನು ಮಾನ್ಯ ಆಯುಕ್ತರಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ಮತ್ತು ಈ ಜಾಗ ಇವತ್ತು ಪ್ರಾಧಿಕಾರಕ್ಕೆ 10-15 ಕೋಟಿಗೆ ಬೆಲೆ ಬಾಳುವಂಥ ಜಾಗ. ಇದನ್ನ ಯಾಕೆ ನೀವು ಸುಮ್ಮನೆ ಬಿಟ್ಟಿದ್ದೀರಿ? ಇದರಲ್ಲಿ ಯಾರು ಶಾಮೀಲಾಗಿದ್ದಾರೆ? ಇವನ್ನೆಲ್ಲ ಕೂಲಂಕುಷವಾಗಿ ತನಿಖೆ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನು ಮಾನ್ಯ ಆಯುಕ್ತರು ಮತ್ತು ಪ್ರಾಧಿಕಾರ ಅಧ್ಯಕ್ಷರು ಇದಕ್ಕೆ ಉತ್ತರ ಕೊಡಬೇಕಂತ ನಾನು ಈ ಪತ್ರಿಕೆ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾದೇವಪ್ಪ ಸಾಹೇಬ್ರಿಗೂ ಸಹ ನಾವು ಈ ವಿಚಾರ ನಾವು ಗಮನಕ್ಕೆ ಮುಂದಿನ ದಿನಗಳಲ್ಲಿ ತರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಆಯ್ತು ಅನ್ನುವಂಥದ್ದು ಹೇಳಿದ್ರಿ, ಆದರೆ ಈಗಿರುವಂಥ ಅಧಿಕಾರಿಗಳಿಗೆ, ಮೂಡಾದಲ್ಲಿರುವಂಥ ಅಧಿಕಾರಿಗಳಿಗೆ ಗಮನಕ್ಕೆ ಬಂದಿದೆಯಾ ಇದು ಅಂತ? ಸರ್, ಇದು ಹಿಂದೆ BJP ಸರ್ಕಾರ, ಬೊಮ್ಮಾಯಿ ಸರ್ಕಾರದಲ್ಲಿದ್ದಾಗ ನಟೇಶ್ ಅಂತ ಆಯುಕ್ತರಿದ್ದು ಅವ್ರ ಪಿಡಲ್ಲಿ ಆದಂಥ ಇದು ಖಾತೆಗಳಲ್ಲ. ಇದನ್ನು ನಾವು ಈಗ ತಾನೇ ಬಂದಂಥ ರಘುನಂದನ್ ಮೂಡಾ ಆಯುಕ್ತರಿಗೆ ನಾವು ಗಮನಕ್ಕೆ ತಂದಿದ್ದೀವಿ. ಅವ್ರಿನ್ನೂ ನಮಗೆ ಭೇಟಿ ಮಾಡೋಕ್ಕೆ ಸಿಕ್ಕಿಲ್ಲ, ದೂರನೂ ಸಹ ಕೊಟ್ಟಿದ್ದೀವಿ. ನಾಳೆದಲ್ಲಿ ಅವ್ರನ್ನ ಮೀಟ್ ಮಾಡಿ ಇದ್ರ ಬಗ್ಗೆ ನಾವು ಸೂಕ್ತ ಕ್ರಮ ತಗೊಳ್ಳೋಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಕೋರ್ಟಲ್ಲಿ ಏನಾದರೂ ಕೇಸ್ಗಳನ್ನ ಇಲ್ಲ, ಇದು ಕೋರ್ಟಲ್ಲೇನೂ ಆಗಿಲ್ಲ. ಯಾಕಂದ್ರೆ ಇವರು ಜಮೀನ ಅಕ್ವೈರ್ ಮಾಡ್ಕೊಂಡು ಸರಿಯಾಗಿ ಇವರು ಪೊಸಿಷನ್ ಇಲ್ಲದೆ ಇರೋದ್ರಿಂದ, ಬೋರ್ಡ್ ನಡೆದೇ ಇರೋದ್ರಿಂದ ಈ ಸಮಸ್ಯೆ ಆಗಿದೆ. ಯಾಕಂದ್ರೆ ಅದು ಡಾಕ್ಯುಮೆಂಟಲ್ಲಿ ಕರೆಕ್ಟಾಗಿದೆ. ಮೂಡಾದವರು 2 ಎಕರೆ 19 ಗುಂಟೆಗೆ ಪರಿಹಾರ ಆಗಿರೋದಕ್ಕೆ ದಾಖಲಾತಿ ಇದೆ. ಅವ್ರಿಗೆ ನಿವೇಶನವೂ ಸಹ ಪಡೆದಿದ್ದಾರೆ. ಇವರು ಜಾಗನ ಬಿಟ್ಕೊಂಡು ಕೂತಿದ್ದಾರೆ. ಏನಕ್ಕೆ ಬಿಟ್ಕೊಟ್ಟಿದ್ದಾರೆ ಅಂದರೆ ನಮಗೆ ಸಂಶಯ ಬರ್ತಾ ಇದೆ. ಇದ್ರ ಬಗ್ಗೆ ಆಯುಕ್ತರು ತನಿಖೆ ಮಾಡಿದ್ರೆ ಎಲ್ಲ ಸತ್ಯಾಸತ್ಯತೆಗಳು ಹೊರಗಡೆ ಬರ್ತದೆ. ಏನಾಗಿದೆ ಅಂದರೆ, ಅಲ್ಲಿ ಎಲ್ಲರೂ ಒಂದು ಕಡೆ ತಳವ್ರು ಬಿಟ್ಟಿದ್ದಾರೆ. ಒಂದು 20-25 ವರ್ಷದಿಂದ ಎಲ್ಲ ಅಧಿಕಾರಿಗಳು ಅಲ್ಲೇ ಹೊಡಿದ್ದಾರೆ. ಈಗ ಏನು ಮಾಡೋಕೆ ಇವ್ರನ್ನೆಲ್ಲ ಬೇರೆ ಪ್ರಾಧಿಕಾರಗಳು ಇದೆಯಲ್ಲ, ತುಮಕೂರು, ಹಾಸನ್ನು, ಮಂಡ್ಯ, ಮಡಿಕೇರಿ, ಈ ಥರ ಬೇರೆ ಪ್ರಾಧಿಕಾರಗಳಿಗೆ ಹೊಸ ಒಂದು ಅಮೆಂಡ್ಮೆಂಟ್ ತಂದು ಸರ್ಕಾರ ಇವ್ರನ್ನ ಚೇಂಜ್ ಮಾಡಬೇಕು. ಯಾರನ್ನೂ ಅಲ್ಲಿ ಒಂದೇ ಕಡೆ ತಳೂರಾಗಿ ಬಿಡಬಾರ್ದು. ಇಂಜಿನಿಯರ್ ಆಗಿರಲಿ, ತಹಸೀಲ್ದಾರ್ ಆಗಿರಲಿ, ಲ್ಯಾಂಡ್ ಆಕ್ವಿಸಿಷನ್ ಆಫೀಸರ್ ಆಗಿರಲಿ, ಶಿರಸ್ತೇದಾರ್ ಆಗಿರಲಿ, ಸರ್ವೇರ್ ಆಗಿರಲಿ, ಯಾರ್ಯಾರು ಈ ಲೇಔಟ್ಗೆ ಮಾಡೋದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೋ, ಅಕ್ವಿಷನ್ ಇರ್ಬೋದು, ಟೆಕ್ನಿಕಲ್ ಸೆಕ್ಷನ್ ಇರ್ಬೋದು, ರೆವಿನ್ಯೂ ಸೆಕ್ಷನ್ ಇರ್ಬೋದು, ಟ್ಯಾಕ್ಸ್ ಸೆಕ್ಷನ್ ಇರ್ಬೋದು, ಇವರೆಲ್ಲನೂ ಸಹ ಯಾರು 10-15 ವರ್ಷದಿಂದ ಮೂಡೋದು ಒಂದೇ ಕಡೆ ತಳೂರಿದ್ದಾರೆ, ಇವ್ರನ್ನ ಬೇರೆ ಪ್ರಾಧಿಕಾರಕ್ಕೆ ವರ್ಗಾವಣೆ ಮಾಡಿ ಆವಾಗ ಮೂಡ ಸ್ವಲ್ಪ ಸಾರ್ವಜನಿಕರಿಗೆ ಯಾವುದೇ ರೀತಿ ತನಿಖೆ ಆಗದಂತೆ ಒಂದು ಒಳ್ಳೆ ಶ್ರೇಯವೃದ್ಧಿ ಆಗೋಕ್ಕೆ ಒಂದು ಅನುಕೂಲ ಆಗ್ತದೆ ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ. ಸರ್, ಇದ್ರ ಬಗ್ಗೆ ಸರ್ಕಾರಕ್ಕೆ ಮೂಡಾಗಿ ಇದು ಲ್ಯಾಂಡನ್ನು ವಶಪಡಿಸ್ಕೊಳ್ಳೇಬೇಕು. ಯಾಕಂದರೆ ನಾವು ಸುಮ್ಮನೆ ಇಲ್ಲಿ ಪತ್ರಿಕಾಗೋಷ್ಠಿ ಮಾಡ್ಬಿಟ್ಟು ಹೋಗೋದಲ್ಲ.
ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾವು ಮುಖ್ಯಮಂತ್ರಿ ಗಮನಕ್ಕೆ ತಂದು ಮತ್ತು ಉಸ್ತುವಾರಿ ಮಂತ್ರಿಗಳ ಗಮನಕ್ಕೆ ತಂದು ಏನು ಪ್ರಾಧಿಕಾರ ಆಸ್ತಿನೋ ಅದನ್ನು ಉಳ್ಸೋಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅದನ್ನು ವಶಪಡಿಸ್ಕೊಳ್ಳೇಬೇಕು. ಯಾಕಂದರೆ ಅದು ಮೂಡಾದವರು ಎಲ್ಲ ಥರದ್ದು ಕಾನೂನು ಪ್ರಕಾರ ತೊಗೊಂಡಿದ್ದಾರೆ. ಸೊ ಅವ್ರ ಜಮೀನು ಅವ್ರು ತಗೊಳ್ಳೋಕ್ಕೆ ಅಭ್ಯಂತರ ಏನಿದೆ? ನೀವು ಪ್ರಾಧಿಕಾರ ವಶಪಡಿಸ್ಕೊಂಡ್ಮೇಲೆ ಅವ್ರಿಗೆ ನಿವೇಶನ ಕೊಟ್ಟಿದ್ದೀರಿ, ಪರಿಹಾರ ಕೊಟ್ಟಿದ್ದೀರಿ, ಅದಕ್ಕೆ ದಾಖಲಾತಿ ಇದೆ. ಅದೀಗ ಮೂಢ ಆಸ್ತಿ ಹೋಗಿ ಹೆಂಗೆ ಅವ್ರಿಗೆ ಮತ್ತೆ ಭೂಮಾಲೀಕರಿಗೆ 14 ಕೋಟಿ ಹೆಂಗೆ ಹೋಗ್ತದೆ? ಅದು ಯಾವ ಆಧಾರದ ಮೇಲೆ ನೀವು ಖಾತೆ ಆಗಿದೆ ಅನ್ನೋದನ್ನು ತಹಸೀಲ್ದಾರ್, ಅಂದಿನ ತಹಸೀಲ್ದಾರ್ ಯಾರು ಖಾತೆ ಮಾಡಿದ್ರು, ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟ್ರು ಇಬ್ಬರನ್ನು ಸಸ್ಪೆಂಡ್ ಮಾಡಬೇಕು. ಮತ್ತು ಇಲ್ಲಿ ಯಾರು ನಮ್ಮ ಮೂಡಾದಿಂದ ಅವ್ರನ್ನ ಈ ಥರ ಖಾತೆ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂಥ ಅಧಿಕಾರಿ ಇದ್ದಾರೆ, ಅವ್ರನ್ನೂ ಸುಧಾ ಸೂಕ್ತ ತನಿಖೆ ಮಾಡಿ ಅವ್ರನ್ನೂ ಸುಧಾ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಮಾನ್ಯ ಆಯುಕ್ತರಿಗೂ ಮತ್ತು ಈಗ ಜಿಲ್ಲಾಧಿಕಾರಿಗಳು ಹಾಗೂ ಪ್ರಾಧಿಕಾರದ ಅಧ್ಯಕ್ಷರಾದ ಲಕ್ಷ್ಮೀಕಾಂತ್ ರೆಡ್ಡಿ ಅವರಿಗೂ ಸಹ ತಮ್ಮ ಮಾಧ್ಯಮ ಮುಖಾಂತರ ನಾನು ಒತ್ತಾಯ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಅವರು ಈ ಒಂದು ವಾರದಿಂದ ತನಿಖೆಗಳು ಮತ್ತು ಲೋಕಾಯುಕ್ತ ತನಿಖೆಗಳು ಈ ವಿಚಾರದಲ್ಲಿ ಅವರು ಸ್ವಲ್ಪ ಇದಾಗಿದ್ದಾರೆ, ಬ್ಯುಸಿಯಾಗಿದ್ದಾರೆ. ಸೊ ಈ ನಡುವೆ ಅವರು ನೋಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾಳೆ ನಾನು ಅವ್ರು ಮೀಟ್ ಮಾಡಿ ತದನಂತರ ನಾನು ಮತ್ತೆ ಇನ್ನೊಂದು ಬಂದು ಏನಾಯ್ತು ಅನ್ನೋದನ್ನ ತಮ್ಮ ಹತ್ರ ಹಂಚ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ನಾನು ಶ್ರೀನಿವಾಸ್ ಅಂತ, ಕಾಂಗ್ರೆಸ್ ವಕ್ತಾರ ನಾನು, ಮೈಸೂರು ನಗರ.